ಈಗ ನಮ್ಮ ಬಳಿ 2 ವಸ್ತುಗಳಿವೆ ಬಣ್ಣ ಮಾಡಲು. ನಾವು ವರ್ಷಗಳಲ್ಲಿ ಬಣ್ಣ ಮಾಡುವುದನ್ನು ನಾವು ಕೃತಕ ಬೆಳಕು ಎಂದು ಕರೆಯುತ್ತೇವೆ. ನಮ್ಮ ಕೂದಲು ಬಣ್ಣ ಮಾಡದಿದ್ದರೆ, ಧೂಪದಿಂದ ಅಥವಾ ಪರಿಸರದ ಕಾರಣಗಳಿಂದ ಬೆಳಗಾಗುತ್ತಾರೆ, ಅದನ್ನು ನಾವು ನೈಸರ್ಗಿಕ ಬೆಳಕು ಎಂದು ಕರೆಯುತ್ತೇವೆ. ನೀವು ನೋಡಿರಬಹುದು ಭಿಕ್ಷುಕರನ್ನು ಹೊರಗೆ ಅಥವಾ ಹೊರಗಡೆ ಕೆಲಸ ಮಾಡುವ ಕಾರ್ಮಿಕರ ಕೂದಲು ಸ್ವಾಭಾವಿಕವಾಗಿ ಕಂದು ಬಣ್ಣ ಅಥವಾ ಚಿನ್ನದ ಬಣ್ಣಕ್ಕೆ ತಿರುಗುತ್ತದೆ. ಅದು ಏಕೆ ತಿರುಗುತ್ತದೆ ಎಂದರೆ ನಮ್ಮ ಕೂದಲು ಕಂದು ಬಣ್ಣ ಅಥವಾ ಚಿನ್ನದ ಬಣ್ಣಕ್ಕೆ ತಿರುಗುತ್ತದೆ. ಇದು ನಮ್ಮ ಸ್ವಾಭಾವಿಕ ಪ್ರಕೃತಿಯ ಕಾರಣದಿಂದ ಆಗುತ್ತದೆ. ಅದನ್ನು ನಾವು ನೈಸರ್ಗಿಕ ಬೆಳಕು ಎಂದು ಕರೆಯುತ್ತೇವೆ. ಆದರೆ ನಾವು ವರ್ಷಗಳಿಂದ ಕೂತು ಬಣ್ಣ ಹಚ್ಚುತ್ತೇವೆ, ಅದನ್ನು ನಾವು ಕೃತಕ ಬೆಳಕು ಎಂದು ಕರೆಯುತ್ತೇವೆ. ಕೃತಕ ಬೆಳಕಿಗಾಗಿ ನಮ್ಮ ಬಳಿ 2 ವಸ್ತುಗಳು ಇವೆ, ಒಂದು ಬಣ್ಣದ ಟ್ಯೂಬ್ ಮತ್ತು ಇನ್ನೊಂದು ಡೆವಲಪರ್. ಇದು ನಮ್ಮ ಬಣ್ಣದ ಟ್ಯೂಬ್. ಇದು ನಮ್ಮ ಕಲರ್ ಟ್ಯೂಬ್ಸ್. ಕಲರ್ ಟ್ಯೂಬ್ಗಳು ವಿಭಿನ್ನ ಬಣ್ಣಗಳಲ್ಲಿ ಬರುತ್ತವೆ. ಗ್ರಾಹಕರ ಆಯ್ಕೆ ಪ್ರಕಾರ ಬಣ್ಣಗಳನ್ನು ಪಡೆಯಬಹುದು. ಮತ್ತು ಅದನ್ನು ಸಾಧಿಸಲು ನಮ್ಮ ಬಳಿ ಡೆವಲಪರ್ ಇರುತ್ತಾರೆ. ಹಾಗಾಗಿ ನಮ್ಮ ಬಳಿ ಈ ರೀತಿಯ ಕೆಲವು ಡೆವಲಪರ್ಗಳು ಇದ್ದಾರೆ. ಡೆವಲಪರ್ಗಳು ನಮ್ಮ ತಾಯಿ 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 ಅಮ್ಮನಂತೆ. ನಾವು ಬಳಸುವುದು ಲಿಫ್ಟಿಂಗ್ ಲೆವೆಲ್ನ ಪ್ರಕಾರ ನಾವು ಬಳಸುತ್ತೇವೆ. ಎಷ್ಟು ಲಿಫ್ಟ್ ಬೇಕೋ ಅದಕ್ಕೆ ತಕ್ಕಂತೆ ನಾವು ಡೆವಲಪರ್ ಆಯ್ಕೆ ಮಾಡುತ್ತೇವೆ. ಉದಾಹರಣೆಗೆ, ಯಾರಾದರೂ 4ನೇ ನಂಬರ್ನ ಕೂದಲು ಹೊಂದಿದ್ದರೆ ಮತ್ತು 6 ನಂಬರ್ ಕಲರ್ ಬೇಕಾದರೆ 4ರಿಂದ 6ವರೆಗೆ 2 ಲೆವೆಲ್ ಬೇಕು. 4ನ ನಂತರ 5, 6 ಆಗುತ್ತದೆ. ಅಂದರೆ ನನಗೆ 1 ಲೆವೆಲ್ ಲಿಫ್ಟ್ ಮಾಡಲು 20 ವಾಲ್ಯೂಮ್ ಬಳಸಬೇಕು. 2 ಲೆವೆಲ್ ಲಿಫ್ಟ್ ಮಾಡಲು 20 ವಾಲ್ಯೂಮ್ ಬಳಸಬೇಕು. ಆದರೆ 3 ಲೆವೆಲ್ ಲಿಫ್ಟ್ ಮಾಡಬೇಕಾದರೆ 30 ವಾಲ್ಯೂಮ್ ಬಳಸಬೇಕು. ಹಾಗಾದರೆ ಒಂದು ಬ್ಯಾರಿಯರ್ ಕ್ರೀಮ್ ಹಚ್ಚುತ್ತೇವೆ ಮತ್ತು ಅದರಿಂದ ಕೂದಲು ಸುರಕ್ಷಿತವಾಗಿರುತ್ತದೆ. ಬ್ಯಾರಿಯರ್ ಕ್ರೀಮ್ ಹಚ್ಚುವುದರಿಂದ ನಿಮ್ಮ ಎಕ್ಸ್ಟ್ರಾ ಬಣ್ಣವು ನಿಮ್ಮ ತಲೆಯ ಚರ್ಮಕ್ಕೆ ತಾಗುವುದಿಲ್ಲ. ಆದ್ದರಿಂದ ನಾವು ಇಲ್ಲಿ ಬ್ಯಾರಿಯರ್ ಕ್ರೀಮ್ ಹಚ್ಚುತ್ತೇವೆ. ನೀವು ಪೆಟ್ರೋಲಿಯಂ ಜೆಲ್ಲಿ ಅಥವಾ ಮಾಯಿಶ್ಚರೈಸರ್ ಬಳಸಬಹುದು.